ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಸಮಸ್ಯೆ ಯಾವುದು ಅಂದರೆ ಮೆನೋರಿಜಿಯಾ. ಸೊ ಏನಪ್ಪ ಈ ಮೆನೋರಿಜಿಯಾ ಅನ್ನೋ ಸಮಸ್ಯೆ ಅಂತಂದರೆ ಇದು ಹೆಂಗಸರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ. ಅದರಲ್ಲೂ ಏನಂದರೆ ಒಂದು 30-35 ನಂತರ ಹೆಚ್ಚಾಗಿ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಪೀರಿಯಡ್ ಸಮಯದಲ್ಲಿ ಹೆಚ್ಚಿನದಾದಂಥ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳೋ ಅಂಥದ್ದು. ಸೊ ಇದನ್ನು ಏನಂತ ಹೇಳ್ತೀವಿ ಅಂತಂದರೆ ಮೆನೋರ್ಜಿಯಾ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಯೂಶಲಿ ನೋಡಿ 3 ಡೇಸ್ಗೆ ಹೋಗಬೇಕಾದಂಥ ಬ್ಲೀಡಿಂಗ್ಸು ಅತಿ ಹೆಚ್ಚಿನದಾಗಿ ರಕ್ತಸ್ರಾವ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸೊ ಹೆಚ್ಚಿನದಾದ ಸುಸ್ತಾಗಿರಬಹುದು, ಅಥವಾ HB ಪ್ರಮಾಣ ಕಡಿಮೆ ಆಗಿರಬಹುದು, ಅಥವಾ ಅನಿಮಿಕ್ ಪೇಷಂಟ್ ಆಗಿರ್ಬೋದು. ಇದೆಲ್ಲದಕ್ಕೂ ಆಗೋದಕ್ಕೆ ಈ ಒಂದು ಮೆನೋರ್ಜಿಯಾ ಅನ್ನೋದು ಒಂದು ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಸೊ ಹೀಗಾಗಿ ಇಂತಹ ಒಂದು ಮೆನೋರ್ಜಿಯಾಗೆ ಏನೇನು ರೀಸನ್ಸ್ಗಳಿದೆಯಪ್ಪ ಅನ್ನೋದಾದರೆ, ಮೊದಲನೇದಾಗಿ ಫೈಬ್ರಾಯ್ಡ್ಸ್ಗಳ ಇಶ್ಯೂಯಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯಾದಂತಹ ಒಂದು ಹೆವಿ ಬ್ಲೀಡಿಂಗ್ ಆಗೋದನ್ನು ನಾವು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಹೆಚ್ಚಿನದಾದಂತಹ ಒತ್ತಡಕ್ಕೆ ದೇಹ ಮತ್ತು ಮನಸ್ಸಿಗೆ ಒಳಗಾದಾಗೂ ಏನಾಗುತ್ತೆ ಅಂತಂದರೆ ಈ ರೀತಿಯಾದಂತಹ ಹೆವಿ ಬ್ಲೀಡಿಂಗ್ ಆಗೋದು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಏನಾದರೂ ಇನ್ಫೆಕ್ಷನ್ಸ್ಗಳು ಹೆಚ್ಚಿನದಾಗಿ ಆದಾಗೂ ಈ ರೀತಿಯಾಗಿ ಬ್ಲೀಡಿಂಗ್ ಆಗೋದನ್ನು ನಾವು ನೋಡಬಹುದಾಗಿದೆ. ಹಾಗೆ ಏನಾಗುತ್ತೆ ಅಂದರೆ ಸೊ ಟ್ಯೂಮರ್ಸು ಈ ರೀತಿಯಾದಂತಹ ಒಂದು ಆಗೋದ್ರಿಂದನೂ ಏನಾಗುತ್ತೆ ಅಂತಂದರೆ ಈ ಒಂದು ಬ್ಲೀಡಿಂಗ್ಗಳು ಹೆಚ್ಚಿನದಾಗಿ ಆಗೋದು ನಾವು ನೋಡಬಹುದಾಗಿದೆ. ಸೊ ಹೀಗಿರುವಾಗ ಈ ರೀತಿಯಾಗಿ ಹೆಚ್ಚಿನದಂಥ ಬ್ಲೀಡಿಂಗ್ಗೆ ಇದಿಷ್ಟೇ ಅಲ್ದಿಲ್ದಿರ ಅನೇಕ ಹಾರ್ಮೋನ್ಸ್ಗಳದ್ದು ಏನಾಗಿದೆ ಅಂದರೆ ಅದು ಕಾರಣಗಳಾಗಿದೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಸೊ ಹೀಗಾಗಿ ರೆಗ್ಯುಲರ್ ಆಗಿಲ್ದಿರ ಇರ್ರೆಗ್ಯುಲರ್ ಆಗಿ ಹೆವಿ ಬ್ಲೀಡಿಂಗ್ ಆಗುವಂಥದ್ದನ್ನು ನಾವು ಮೆನೋರ್ಜಿಯಾ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಇಂತಹ ಒಂದು ಸಮಸ್ಯೆಗೆ ಸೊ ನಮಗೆ ಗೈನಕಾಲಜಿಸ್ಟಿಂದ ಅನೇಕ ಮೆಡಿಕೇಷನ್ಸ್ಗಳು ಸಿಗುತ್ತೆ. ಸೊ ಇದರ ಜೊತೆಗೆ ನಾವು ಯೋಗ ಮತ್ತು ನಮ್ಮಲ್ಲಿರುವಂತಹ ಒಂದು ಮುದ್ರೆಗಳಿಂದ ಅನೇಕ ರೀತಿಯಾದ ಉಪಯೋಗಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಸೊ ಮುದ್ರೆಗಳು ಯೋಗದಲ್ಲಿ ಅಂತ ಬಂದಾಗ ಪಶ್ಚಿಮೋತ್ತಾಸನ ಆಗಿರಬಹುದು, ಹಾಗೆ ಉಪವಿಷ್ಟ ಕೋನಾಸನ ಆಗಿರಬಹುದು, ಹಾಗೆ ಅರ್ಧ ಮತ್ಸ್ಯೇಂದ್ರಾಸನ ಆಗಿರಬಹುದು, ಹಾಗೆ ವಕ್ರಾಸನ ಆಗಿರಬಹುದು, ಹಾಗೆ ವೀರಭದ್ರಾಸನ ಆಗಿರಬಹುದು, ಸೊ ಹಾಗೆ ಚಕ್ಕುಚಲಿ ಚಂಗಮಾಸನ ಆಗಿರಬಹುದು. ಸೊ ಎಲ್ಲ ಆಸನಗಳೂ ಏನಾಗುತ್ತೆ ಅಂತಂದರೆ ಸೊ ನಮಗೆ ಮೆನೋಪಾಸ್ಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಹಾಗೆ ಮೆನೋರ್ಜಿಯಾಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಮೆನ್ಸಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವುದೇ ಸಮಸ್ಯೆಗಳಿದ್ರೂ ಈ ಎಲ್ಲ ಆಸನಗಳು ಒಂದು ಉಪಯುಕ್ತ ಅಂತಂದ್ಬಿಟ್ಟು ಹೇಳಬಹುದಾಗಿದೆ. ಸೊ ಅದೇ ರೀತಿಯಾಗಿ ಇನ್ನು ಮುದ್ರೆಗಳಿಗೆ ಬಂದಾಗ ಯಾವ ಮುದ್ರೆಗಳು ಇದಕ್ಕೆ ಉಪಯುಕ್ತವಾಗಿದೆಯಪ್ಪ ಅನ್ನೋದಾದರೆ ಇದಕ್ಕೆ ಯೋನಿ ಮುದ್ರೆ ಹಾಗೆ ಅಪಾನ ಮುದ್ರೆಯನ್ನು ನಾವು ತಿಳಿಬಹುದಾಗಿದೆ. ಸೊ ಯೋನಿ ಮುದ್ರೆಯಿಂದ ಏನಾಗುತ್ತೆ ಅಂತಂದರೆ ಯೋನಿಗೆ ಸಂಬಂಧಿಸಿದಂತಹ ಇರುವಂತಹ ಒಂದು ವಾಯುಗಳನ್ನು ಸೊ ಅಲ್ಲಿರುವಂತಹ ತತ್ವಗಳನ್ನು ಸಮತ್ವ ಸ್ಥಿತಿಗೆ ತೊಗೊಂಬರೋದಕ್ಕೆ ಒಂದು ಯೋನಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಅಪಾನ ಮುದ್ರೆ ಇನ್ನು ನಮ್ಮ ಯೂಟ್ರಸ್ ಸಂಬಂಧಪಟ್ಟಿದ್ದಾಗಿರಬಹುದು, ಹಾಗೆ ಸ್ವಾಧಿಷ್ಠಾನ ಚಕ್ರ ಆಗಿರ್ಬೋದು, ಮೂಲಾಧಾರ ಚಕ್ರ ಆಗಿರಬಹುದು, ಇದರಲ್ಲಿರುವಂತಹ ಒಂದು ಅಸಮತೋಲನೆಯನ್ನು ನಿವಾರಣೆ ಮಾಡುವಲ್ಲಿ ಈ ಒಂದು ಅಪಾನ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ಈ 2 ಮುದ್ರೆಗಳನ್ನು ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯೋನಿ ಮುದ್ರೆ ನೋಡಿ. ಯೋನಿ ಮುದ್ರೆಯನ್ನು ಸೊ ಈ ಒಂದು ತೋರು ಬೆರಳು ಹಾಗೆ ಹೆಬ್ಬೆರಳುಗಳನ್ನು ಈ ರೀತಿಯಾಗಿರಿಸುತ್ತಾ ಯೋನಿ ಮುದ್ರೆಯನ್ನು ಈ ರೀತಿಯಾಗಿ ಮಾಡಬೇಕಾಗಿದೆ. ಇದರಿಂದ ಯೂಟ್ರಸ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಅಪಾನ ಮುದ್ರೆ. ಸೊ ಅಪಾನ ಮುದ್ರೆ ಸೊ ಜಿಂಕೆ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ, ಹಾಗೆ ಭೃಗಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಈ ರೀತಿಯಾಗಿ ಅಪಾನ ಮುದ್ರೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಯೂಟ್ರಸ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಲ್ಲಿ ಅದರಿಂದ ಏನಾದರೂ ಅಸಮತೋಲನ ಆದಾಗ ಸಮತ್ವ ಸ್ಥಿತಿಗೆ ಬರೋದಕ್ಕೆ ಈ 2 ಮುದ್ರೆಗಳು ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ಸೊ ಮೆನೋರ್ಜಿಯಾ ಅಂತನ್ನೋದು ಹೆಚ್ಚಿನಾಗಿ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಈಗ ಅನೇಕ ರೀತಿಯಾದ ಮೆಡಿಕೇಷನ್ಸ್ಗಳಿದೆ. ಹಾಗೆ ತುಂಬಾ ಮೆನೋರ್ಜಿಯಾ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಸರ್ಜಿಕಲ್ಗೆ ಒಳಗಾಗಬೇಕಾಗುತ್ತೆ. ಸೊ ಹೀಗಿರುವಾಗ ಇದನ್ನು ನೆಗ್ಲೆಕ್ಟ್ ಮಾಡ್ದಿಲ್ದಿರ ಸೊ ಅದರಲ್ಲೂ ಏನಾಗುತ್ತೆ ಅಂದರೆ ನಮ್ಮ ದೇಹವೇ ನಮಗೆ ಗೊತ್ತಿಲ್ಲದಿರೋ ಹಾಗೆ ಅಂದರೆ ಅನಿಮಿಕ್ಗೊಳಗಾಗಿರ್ಬೋದು, ಹಾಗೆ HP ಪ್ರಮಾಣ ಕಡಿಮೆ ಆಗಿರಬಹುದು. ಸೊ ಇದೆಲ್ಲ ಒಂದು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲೇನಾದ್ರು ಮೆನೋರ್ಜಿಯಾ ಪ್ರಾಬ್ಲಮ್ ಇತ್ತು ಅಂತಂದರೆ ಬೇಗ ಗೈನಕಾಲಜಿಸ್ಟ್ನ ಅವ್ರನ್ನ ಒಂದು ಸಲಹೆ ಪಡೆಯುತ್ತಾ ಯೋಗ ಮತ್ತು ಧ್ಯಾನವನ್ನು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಈ ಪ್ರಾಬ್ಲಮಿಂದ ಆಚೆ ಬರಬಹುದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.